ರೇಷ್ಮೆ ಗೂಡಿಗೆ ಉತ್ತಮ ಬೆಲೆ ಲಭಿಸುತ್ತಿರುವುದರಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಯಲು ಹೆಚ್ಚಿನ ಉತ್ಸಾಹ ತೋರುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೇಷ್ಮೆಗೆ ಬಹಳಷ್ಟು ಸೌಲಭ್ಯಗಳನ್ನು ನೀಡುತ್ತಿರುವುದರಿಂದ ಜಿಲ್ಲೆಯಲ್ಲಿ ರೈತರಿಗೆ ಉತ್ತಮ ಇಳುವರಿಯೂ ಸಹ ನಡೆಯುತ್ತಿದೆ. ರೈತರು ತಾವು ಬೆಳೆದ ರೇಷ್ಮೆ ಗೂಡುಗಳನ್ನು ಕೊಳ್ಳೇಗಾಲದ ಸರ್ಕಾರಿ ರೇಷ್ಮೆ ಮಾರುಕಟ್ಟೆ ಹಾಗೂ ಸಂತೆ ಮರಹಳ್ಳಿ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಿ ಉತ್ತಮ ಲಾಭ ಗಳಿಸುವ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಪ್ರಸಕ್ತ ಜಿಲ್ಲೆಯಲ್ಲಿ ಚಳಿ ಪ್ರಮಾಣ ಹೆಚ್ಚಿದ್ದು ಹಿಮ ಬೀಳುತ್ತಿರುವುದರಿಂದ ಇಳುವರಿಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದೆ. ಪ್ರಸಕ್ತ ಮಾರುಕಟ್ಟೆಯಲ್ಲಿ ರೇಷ್ಮೆ ಗೂಡು ಕೆಜಿಗೆ 750 ರೂಪಾಯಿಯಿಂದ 800 ರೂಪಾಯಿಗೆ ಮಾರಾಟವಾಗುತ್ತಿದೆ. ದೂರದರ್ಶನದೊಂದಿಗೆ ರೈತ ಮಹಾದೇವಸ್ವಾಮಿ ಪಾರಂಪರಿಕವಾಗಿ ರೇಷ್ಮೆ ಬೆಳೆಯುತ್ತಿದ್ದು ಪ್ರತಿ ಬೆಳೆಗೆ 80 ರಿಂದ 90 ಸಾವಿರ ಆದಾಯ ಗಳಿಸುತ್ತಿರುವುದಾಗಿ ಹೇಳಿದರು. ಅನುದಾನಗಳು ಬರ್ತಾ ಇದೆ, ಸಹಾಯಧನನೂ ಸಿಕ್ಕಿದೆ, ಮತ್ತು ಇದರಿಂದ ಈಗಿರ್ತಕ್ಕಂಥ ರೇಟಲ್ಲಿ ತುಂಬ ಅನುಕೂಲನೂ ಆಗಿದೆ. ಹಾಗಾಗಿ ರೇಷ್ಮೆ ತುಂಬ ಆದಾಯಕ ಮತ್ತು ಸ್ವಾವಲಂಬಿಕರ. ಮತ್ತೋರ್ವ ರೈತ ನಾಗೇಶ್, ರೇಷ್ಮೆ ಬೆಳೆಯು ಬೇರೆ ಬೆಳೆಗಳಿಗಿಂತ ಉತ್ತಮ ಲಾಭದಾಯಕವಾಗಿದ್ದು ಎಲ್ಲ ಖರ್ಚುಗಳು ಕಳೆದು 70% ಉಳಿತಾಯವಾಗಲಿದೆ ಎಂದರು. ಖರ್ಚಿಗೆ ಸಾಲಲ್ಲ, ರೇಷ್ಮೆ ಬೆಳೆಯಲ್ಲಿ ನಮಗೆ 70% ಆದಾಯ ಉಳ್ಕೊತದೆ ಖರ್ಚುಗಳು. ಆದ್ರಿಂದ ನಾವು ನಮ್ಮ ಮಕ್ಕಳ ಎಜುಕೇಷನ್ಗೆ ಮತ್ತು ನಮ್ಮ ಮನೆ ಸಂಸಾರಕ್ಕೆ ಪ್ರತಿಯೊಂದಕ್ಕೂ ಈ ರೇಷ್ಮೆ ಬೆಳೆಯಿಂದ ಬಹಳ ಅನುಕೂಲ ಆಗಿದೆ. ರೇಷ್ಮೆ ಇಲಾಖೆ ಉಪನಿರ್ದೇಶಕ ರಾಚಪ್ಪಾಜಿ, ರೇಷ್ಮೆ ಕೃಷಿ ಲಾಭದಾಯಕವಾಗಿದ್ದು ಜಿಲ್ಲೆಯಲ್ಲಿ ರೈತರು ಹೆಚ್ಚಾಗಿ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ 219 ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಎಂದರು. ಈ ವರ್ಷ 439 ಲಕ್ಷಗಳನ್ನ ಸರ್ಕಾರಕ್ಕೆ ನಾವು ಮಾರ್ಕೆಟ್ ಶುಲ್ಕ ಜಮಾ ಮಾಡಿದ್ದೀವಿ. 219 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಈ ವರ್ಷದಲ್ಲಿ.